ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಈಗಾಗಲೇ KS ರಿಕ್ರೂಟ್ಮೆಂಟ್ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಅದೇ ರೀತಿಯಾಗಿ ಈಗ ಒಂದು KSಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು KS ಏನು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಟೈಮ್ ಟೇಬಲ್ ಶೆಡ್ಯೂಲ್ನ ರಿಲೀಸನ್ನು ಮಾಡಿದ್ದಾರೆ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ. ಯಾವ ರೀತಿಯಾಗಿ ಒಂದು ಟೈಮ್ ಟೇಬಲ್ ಇದೆ, ಯಾವ ಒಂದು ಎಕ್ಸಾಮ್ ಯಾವ ಒಂದು ಗಂಟೆಗೆ ಇಲ್ಲಿ ನಡೆಯುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಜಾಯಿನ್ ಆಗ್ತಾ ಇಲ್ಲ. ಬೇಗನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನ್ ಆಗಿ ಎಲ್ಲ ರೀತಿಯಲ್ಲಿ ಮಾಹಿತಿ ಬರ್ತಿರ್ತವೆ ಮತ್ತು ನೋಟಿಫಿಕೇಷನ್ ಆಗಿರಲಿ ಮತ್ತು ಸುದ್ದಿಗೆ ಈಗಿನ ಒಂದು ಸುದ್ದಿಯ ಒಂದು ನೋಟಿಫಿಕೇಷನ್ ಆಗಿರ್ಬೋದು, ಒಂದು ಇತರೆ ಮಾಹಿತಿ ಅಲ್ಲಿ ದೊರಕುತ್ತೆ. ಬನ್ನಿ ನೋಡಿ, KSಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಏನು ಕೇಳ್ತಾ ಇದ್ದಾರೆ, ಒಂದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಆದರೆ ಯಾವ ಒಂದು ಪತ್ರಿಕೆ ಒಂದು ಟೈಮ್ಗೆ ನಡೆಯುತ್ತೆ, ಒಂದು ಟೈಮ್ ಟೇಬಲ್ ಯಾವ ರೀತಿಯಾಗಿ ಬಿಡುಗಡೆ ಮಾಡಿದ್ದಾರೆ ಈಗ ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಇವತ್ತೇ ನಿಮಗೆ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂದರೆ, ಟೈಮ್ ಟೇಬಲ್ ಫಾರ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಟೈಮ್ ಟೇಬಲ್ ಅನೌನ್ಸ್ ಮಾಡಿದರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಆ PDF ನಾವು ಕ್ಲಿಯರಾಗಿ ನೋಡ್ಕೊಳ್ಳೋಣ. ನೋಡಿ, ಈಗ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಅದು ಡೌನ್ಲೋಡ್ ಆಗುತ್ತೆ. ಆ PDFನಲ್ಲಿ ಏನು ಮಾಹಿತಿ ಇದೆ ಅಂತ ನಾವೀಗ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಿಮಗೆ ಈ ರೀತಿಯಾಗಿ ಇಲ್ಲಿ ನಿಮಗೆ ಟೈಮ್ ಟೇಬಲ್ ಓಪನ್ ಆಗುತ್ತೆ. ಗೆಜೆಟೆಡ್ ಪ್ರೊಬೇಷನರ್ಸ್ 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಈ ಒಂದು ವೇಳಾಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ. ನೋಡಿ, ಈ ಒಂದು ವೇಳಾಪಟ್ಟಿಯಲ್ಲಿ ಏನು ಮಾಹಿತಿ ಇದೆ ಅಂತ ನೋಡ್ಕೊಳ್ಳೋದಾದರೆ, ಒಂದು ಪರೀಕ್ಷಾ ದಿನಾಂಕವನ್ನು ಮತ್ತು ಒಂದು ಟೈಮಿಂಗ್ಸ್ ಮತ್ತು ಒಂದು ಯಾವ ಪೇಪರ್ ಯಾವ ಒಂದು ಟೈಮಿಂಗ್ ಇದೆ ಅಂತ ಒಂದು ಶೆಡ್ಯೂಲ್ನ ಮಾಡಿರ್ತಾರೆ. ನೋಡಿ, ನಿಮಗೆ ಪರೀಕ್ಷಾ ದಿನಾಂಕವನ್ನು ನೋಡ್ಕೊಳ್ಬೋದು. 21/7/2024 ಭಾನುವಾರ ಈ ಒಂದು ಎಕ್ಸಾಮಿನೇಷನ್ನ ನೀವು ಬರಿಬೇಕಾಗತ್ತೆ, ಒಂದು ಪ್ರಿಲಿಮ್ಸ್. ಮತ್ತು ಯಾವ ಒಂದು ಸಮಯದಲ್ಲಿ ಯಾವ ಒಂದು ಪೇಪರ್ನ ಬರಿಬೇಕಂದ್ರೆ, ನಿಮಗೆ ಪೇಪರ್ 1 10 ರಿಂದ 12 ಗಂಟೆಯವರೆಗೆ ಬೆಳಗ್ಗೆ ನಿಮಗೆ ಪೇಪರ್ 1 ಎಕ್ಸಾಮಿನೇಷನ್ನ ನೀವು ಅಟೆಂಡನ್ನು ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಸೆಕೆಂಡ್ ಪೇಪರ್ ಏನು ಒಂದು ಸೆಕೆಂಡ್ ಪೇಪರ್ ಇದೆ, ಈ ಒಂದು ಪೇಪರ್ ನಿಮಗೆ ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೆ ಈ ಒಂದು ಪೇಪರ್ 2 ಇಲ್ಲಿ ನಡೆಸಲಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು KSಗೆ ಸಂಬಂಧಪಟ್ಟಂತೆ ಈ ಒಂದು ಟೈಮ್ ಟೇಬಲ್ ಶೆಡ್ಯೂಲ್ ಮಾಡಿದ್ದಾರೆ. ಈ ಒಂದು ದಿನಾಂಕದಂದು ಭಾನುವಾರ ಈ ರೀತಿಯಾಗಿ ಈ ಒಂದು ಟೈಮಿಗೆ ಒಂದು ಪೇಪರ್ 1 ಪೇಪರ್ 2 ನಡೆಸಲಾಗುತ್ತೆ. ಅದು ಒಂದು ಪ್ರಿಲಿಮ್ಸ್ ಆಗಿರುತ್ತೆ. ನೋಡಿ, ಸಾಕಷ್ಟು ಅಭ್ಯರ್ಥಿಗಳು KSಗೆ ಒಂದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಈ ರೀತಿಯಾಗಿ ಒಂದು ನಿಮಗೆ ಡೇಟ್ ಮತ್ತು ಟೈಮ್ನ ನೀಡಿದ್ದಾರೆ. ಈ ರೀತಿಯಾಗಿ ನೀವು ಶೆಡ್ಯೂಲ್ನ ಮಾಡಿಕೊಂಡು ಪ್ರಿಪ್ರೇಷನ್ನ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು KPSCಗೆ ಸಂಬಂಧಪಟ್ಟಂಗೆ ಒಂದು ಅಪ್ಡೇಟ್ ಇತ್ತು, ಇದನ್ನು ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.